Happy birthday. ಟಿಶ್ಯೂ ಕೊಡಿ. ಟಿಶ್ಯೂ ಬನ್ನಿ ಸರ್. ಇರಿ ಪ್ರವೀಣ್ ಅವರೇ, ಇರಿ ಒಂದೊಂದೇ ಕಾಳಿ ಸರ್. ಬಾಣ ಬರೋಣ. ಇಲ್ಲಿ ಸರಿ ಸೈಡು. ನನ್ನ ಎಲ್ಲ ಸ್ನೇಹಿತರು, ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹುಟ್ಟಿದ ದಿನ ಬಂದು ಎಲ್ಲರೂ ನನಗೆ ಶುಭಾಶಯ ತಿಳಿಸಿ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತರಾದ ಧನಂಜಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಶೀರ್ವಾದ ಮಾಡಿ ಮುಂಬರುವ ದಿನಗಳಲ್ಲಿ ಅವ್ರು ಏನು ಆಸೆ ಎಲ್ಲ ಈಡೇರಿಸಲಿ ಅಂತ ಈ ಮೂಲಕ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಂಥ ನಾಯಕರು ನಮಗೆ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ಒಳ್ಳೆಯ ಸ್ನೇಹಿತರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಜಿ ಧನಂಜಯ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮೂಲಕ ನಾವು ಅವರಿಗೆ ಕೇಳ್ಕೊಳ್ಳೋದೇನೆಂದರೆ, ಮುಂಬರುವ ದಿನಗಳಲ್ಲಿ ಅವರಿಗೆ ದಯಾಮಯನಾಗಿರ್ತಕ್ಕಂಥ ಭಗವಂತ ಎಲ್ಲ ರೀತಿಯ ಆರೋಗ್ಯ, ಆಯುರಾರೋಗ್ಯ ಹಾಗೂ ಐಶ್ವರ್ಯ ಮತ್ತು ರಾಜಕೀಯ ಬೆಳವಣಿಗೆಯನ್ನು ಕೂಡ ಕರುಣಿಸಲಿ ಅಂತ ಹೇಳಿ ಈ ಮೂಲಕ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ದಾಸಹಳ್ಳಿ ಕ್ಷೇತ್ರದ ಪ್ರಭಾವಿ ನಾಯಕರಾದ ಜಿ ಧನಂಜಯ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಭಾಗದಲ್ಲಿ 92ರಿಂದಲೂ ಸಹ ಉತ್ತಮ ನಾಯಕರು ಇರಲಿಲ್ಲ. ಇವಾಗ ನಾವು ಧನಂಜಯ ಸರ್ ಅವರು ಸುಮಾರು 6 ತಿಂಗಳಲ್ಲೇ ಇಡೀ ದಾಸಹಳ್ಳಿಯ ಮೂಲೆಯಲ್ಲೂ ಒಂದು ಹೆಸರು, ಲಾಸ್ಟ್ ಎಲೆಕ್ಷನ್ ನಿಂತಿದ್ದಾಗ ಅವರು ಒಳ್ಳೆ ಉತ್ತಮ ಒಂದು ಹೆಸರು ಬಂದಿದೆ. ಅವರೇ ಮುಂದಿನ ದಿನಗಳಲ್ಲಿ ಅವರು ನಾಯಕರಾದ್ರೆ ಇಲ್ಲಿ ಟಿ ದಾಸಹಳ್ಳಿ ಕ್ಷೇತ್ರದ ಸಮಾಜ ಸೇವೆ ಮಾಡೋದಕ್ಕೆ ಒಂದು ಉತ್ತಮ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.